ಖಾಸಗಿ ಜಮೀನಿಗಾಗಿ ಎರಡು ಗುಂಪುಗಳ ನಡುವೆ ಆರೋಪ ಪ್ರತ್ಯಾರೋಪ ನಡೆದಿದೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಪಿಡಿಒ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿರುದ್ಧ ಅಕ್ರಮ ಖಾತೆ ಮಾಡಿರುವ ಆರೋಪ ಕೇಳಿ ಬಂದಿರುವಂತದ್ದು. ಅಕ್ರಮವಾಗಿ ಮಗನಿಗೆ ಮಂಜೂರು ಮಾಡಿಕೊಂಡ್ರ, ಹಾಗಿದ್ರೆ ಅಧ್ಯಕ್ಷೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಮೂಡಿಬರುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುಂದಾಣ ಹೋಬಳಿಯ ದಿನ್ನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 2 ಕೋಟಿಗಳಷ್ಟು ಬೆಲೆ ಬಾಳುವ 16,200 ಅಡಿಯ ಜಾಗಕ್ಕಾಗಿ ಎರಡು ಗುಂಪುಗಳ ನಡುವೆ ಆರೋಪ ಪ್ರತ್ಯಾರೋಪ ನಡೆದಿದೆ. ಇನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ತಮ್ಮ ಮಗನಿಗೆ ಈ ಜಾಗವನ್ನ ಮಂಜೂರು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಕೂಡ ಕೇಳಿ ಬಂದಿದ್ದು, ಈಗ ಅಧ್ಯಕ್ಷೆ ವಿರುದ್ಧ ಗಂಭೀರವಾಗಿ ಎರಡು ಗುಂಪುಗಳು ಆರೋಪವನ್ನ ಮಾಡಿವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ತಮ್ಮ ಮಗನಿಗೆ ಈ ಜಾಗವನ್ನ ಹಾಗಿದ್ರೆ ಮಂಜೂರು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಸದ್ಯಕ್ಕೀಗ ಮೂಡಿ ಬರ್ತಾ ಇದ್ದು, ಈ ಬಗ್ಗೆ ಅದೇ ಗ್ರಾಮದ ಶ್ರೀನಿವಾಸ್ ಈ ಜಾಗ ನನ್ನ ಹೆಸರಿಗೆ ಜಿಪಿಎ ಆಗಿದೆ ಅಂತ ವಾದವನ್ನ ಮಾಡಿದ್ದಾರೆ. ಈ ಬಗ್ಗೆ ಪಿಡಿಒ ಮತ್ತು ಮಾಜಿ ಅಧ್ಯಕ್ಷೆ ಗೌರಮ್ಮ ಹೇಳ್ತಾ ಇರುವಂತಹ ಹೇಳಿಕೆಗಳೇ ಅಂದ್ರೆ ಪ್ರತಿಕ್ರಿಯೆಗಳೇ ಬೇರೆ. 40 ವರ್ಷಗಳಿಂದ ಅನುಭವದಲ್ಲಿದ್ದೇವೆ ಅಂತ ಮಾಜಿ ಅಧ್ಯಕ್ಷೆ ಗೌರಮ್ಮ ವಾದ ಮಾಡ್ತಿದ್ದಾರೆ. ನಮಗೂ ಸೇರಿ ಸುಮಾರು 30 ಜನರಿಗೆ ಏಕಕಾಲದಲ್ಲಿ ಜಾಗ ಮಂಜೂರಾಗಿದೆ, ಇದರಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಅಧ್ಯಕ್ಷೆ ಮತ್ತು ಪಿಡಿಒ ಹೇಳ್ತಾ ಇರುವಂತದ್ದು. ಸದ್ಯ ಈ ಪೀಕಲಾಟಕ್ಕೆ ಹಿರಿಯ ಅಧಿಕಾರಿಗಳು ತೆರೆ ಎಳೆದು ಜಾಗದ ಅಸಲಿ ಮಾಲೀಕರೆಂದು ನಿರ್ಧಾರ ಮಾಡಬೇಕಾಗಿದೆ. ಗಣೇಶ್ ಕುಮಾರ್ ನಂಬರ್ 94 ಅಂತ ಬಾಲರಾಜು ಅವರದ್ದು ಅದು ಪ್ರಾಪರ್ಟಿ ಬಂದ್ಬಿಟ್ಟು. ಆದ್ರೆ 94 ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇದುವರೆಗೂ ಖಾತೆ ಆಗ್ಲಿ ಯಾವುದೇ ದಾಖಲೆ ನಮ್ಮ ಗ್ರಾಮ ಪಂಚಾಯತಿ ಇಲ್ಲ. ತದನಂತರ ಮಂಜುನಾಥ್ ಮಧುಕುಮಾರ್ ಅನ್ನೋರು ನಾವು ಅನುಭವದಲ್ಲಿದ್ದೀವಿ, ಆ ಜಾಗನ ಖಾತೆ ಮಾಡ್ಕೊಡಿ ಅಂತ ಗ್ರಾಮ ಪಂಚಾಯತಿಗೆ ಸುಮಾರು ಬಾರಿ ಅರ್ಜಿ ಸಲ್ಲಿಸಿದ ಆಧಾರದ ಮೇಲೆ ಈ ಹಿಂದೆ ಇದ್ದ ಪಿಡಿಒ ಅವರು ಅದನ್ನ ಸ್ಥಳ ಮಾಜರು ಮಾಡಿ ಖಾತೆಯನ್ನು ನಮೂದು ಮಾಡ್ಕೊಟ್ಟಿದ್ದಾರೆ. ಅದು ಕಂದಾಯ ಪಾವತಿ ಮಾಡ್ಕೊಳ್ಳೋ ಉದ್ದೇಶ. ಇವರು ಅನಂತರಾಮಯ್ಯನ ಹೆಸರಲ್ಲಿ ಮೂಲ ಕಾನೇಶಮರಿ ಎಂಟ್ರಿ ಇದೆ. ಅನಂತರಾಮಯ್ಯರಿಂದ ನರಸಪ್ಪರವರು ಕ್ರಯ ಮಾಡ್ಕೊಂಡಿದ್ದಾರೆ. ಅದು ಡಿ.ಡಿ ಇದೆ ಮತ್ತು ಇ.ಸಿ ಇದೆ. ನರಸಪ್ಪರು ತಿರ್ಗಾ ಜಿ.ಎಸ್. ರಾಮ್ ಅವರಿಗೆ ಸೇಲ್ ಮಾಡಿರ್ತಕ್ಕಂಥ ಡಿ.ಡಿ ಇದೆ. ಡಿ.ಡು ಮತ್ತು ಅದು ಸಂಬಂಧಪಟ್ಟರೆ ಇ.ಸಿ ಇದೆ. ಇಲ್ಲಿ ಎಲ್ಲ ದಾಖಲೆಗಳು ಇದ್ದುಕೊಂಡು ಪಂಚಾಯತಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧ್ಯಕ್ಷರುಗಳು ಎಲ್ಲ ಅವರು ಅಧ್ಯಕ್ಷರ ಮಗನಿಗೆ ಮತ್ತು ಇದೆಲ್ಲ ಸುಳ್ಳು ಆರೋಪ. ಯಾರೋ ಬೇಕು ಅಂತಾನೆ ಕಿಡಿಗೇಡಿಗಳು ಈ ಏನಾನ ಮಾಡಿದ್ರೆ ಏನೋ ಸ್ವಲ್ಪ ಕಾಸು ಸಿಗ್ತದೇನೋ ಅಂತ ಹೇಳಿ ಮಾಡ್ತಾ ಇರೋದು. ಆಮೇಲೆ ನಮ್ಮದು ದಿನ್ನೂರು ಗ್ರಾಮ, ನಾವೆಲ್ಲ SC/ST ಇರೋ ಗ್ರಾಮ. ಸುಮಾರು ಒಂದು 25-30 ಮನೆ ಇದೆ. ನಾವು 25-30 ಜನಕ್ಕೂ ಎಲ್ಲ ನಾವು ಪ್ರತಿಯೊಂದು ಅನುಭವದ ಪ್ರಕಾರನೇ ಖಾತೆ ಮಾಡಿಸ್ಕೊಟ್ಟಿದ್ದೀರಿ. ಅಧ್ಯಕ್ಷರಾಗಿ ಇವರು ಅಧಿಕಾರ ದುರುಪಯೋಗ ಮಾಡಿಕೊಂಡರು ಅಂತೇಳಿ ಏನೋ ಆರೋಪ ಮಾಡಿದ್ದಾರೆ. ಈ ಆರೋಪ ಸುಳ್ಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.